ಓಂ ಪತ್ಯಾದಿ ಶಬ್ದೇಭ್ಯ ಓಂ ಅಂತ 1ನೇ ಅಧ್ಯಾಯದ 3ನೇ ಪಾದದ 43ನೇ ಸೂತ್ರ. ಅದು 1ನೇ ಅಧ್ಯಾಯದ 3ನೇ ಪಾದದ ಕೊನೆ ಸೂತ್ರವೂ ಕೂಡ ಹೌದು. ಅಲ್ಲಿ ಏನು ಹೇಳ್ತಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡಬೇಕು. ಸರ್ವಕರ್ತ ಮತ್ತು ಪೂರ್ಣಾನಂದ ಅಂತ ಈ ಭಗವಂತನ ಬಗ್ಗೆ ನೀವು ವರ್ಣನೆ ಮಾಡಿದ್ರಿ. ಅವನೇ ಎಲ್ಲವನ್ನೂ ಮಾಡ್ತಾನೆ ಮತ್ತು ಪೂರ್ಣವಾದ ಆನಂದವುಳ್ಳವನಾಗಿದ್ದಾನೆ ಅಂತ ಹೇಳಿ. ಆದರೆ ಅವನನ್ನು ನೀವು ಆ ಥರ ವರ್ಣಿಸಿರುವುದು ಉಚಿತ ಅಲ್ಲ ಅಂತ ಈಗ ಪ್ರಶ್ನೆ. ಅಲ್ಲಿ ಈ ಇತ್ಯಾದವು ಅನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತ್ಯ ಅಂತಿದೆ. ಅದನ್ನ ಅನನ್ಯಾಪೇಕ್ಷ ಅಂತ ತಿದ್ದುಕೊಳ್ಬೇಕು. ಬೇರೆ ಯಾರ್ದು ಅವಲಂಬನೆ ಇಲ್ಲದೆ ಇವನು ಸರ್ವಕರ್ತ ಆಗಿದ್ದಾನೆ. ಚತುರ್ಮುಖ ಬ್ರಹ್ಮನು ಕೂಡ ಸರ್ವಕರ್ತ ಆಗಿದ್ದಾನೆ, ಲಕ್ಷ್ಮೀದೇವಿ ಸರ್ವಕರ್ತ ಆಗಿದ್ದಾಳಿಲ್ಲ ಅಂತಲ್ಲ. ಆದ್ರೆ ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಅವಲಂಬಿಸಿ ಸರ್ವಕರ್ತಗಳಾಗಿದ್ದಾರೆ. ಆದ್ರಿಂದ ಅನನ್ಯಾಪೇಕ್ಷವಾದ ಸರ್ವಕರ್ತೃತ್ವ ಇತ್ಯಾದ ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತ್ಯ. ಈ ಸರ್ವಕರ್ತ ಪೂರ್ಣಾನಂದ ಎಂಬಲ್ಲಿ ಸರ್ವಕರ್ತ ಎಂಬ ಶಬ್ದದಲ್ಲಿ ಅನನ್ಯಾಪೇಕ್ಷವಾದ ಸರ್ವಕರ್ತೃತ್ವವನ್ನು ಹೇಳಿದ್ದಾರೆ. ಪೂರ್ಣಾನಂದ ಎಂಬಲ್ಲಿ ಇನ್ನೂ ನಿರವಧಿಕವಾದ ಆನಂದವನ್ನು ವರ್ಣನೆ ಮಾಡಿದ್ದಾರೆ. ಈ ಚತುರ್ಮುಖ ಬ್ರಹ್ಮನು ಕೂಡ ಆನಂದ ಉಳ್ಳವನೇ, ಇಲ್ಲ ಅಂತಲ್ಲ. ಅವನಿಗೂ ಶತಾನಂದ ಅಂತಾನೆ ಹೇಳ್ತಾರೆ. ಆದ್ರೆ ಅವನಿಗಿಂತ ಹೆಚ್ಚಿನ ಆನಂದ ಇರುವುದು ಪರಮಾತ್ಮನಲ್ಲಿ. ಆದ್ರಿಂದ ನಿರವಧಿಕವಾದ ಆನಂದ ಅಂತನ್ನುವುದು ಪರಮಾತ್ಮನಲ್ಲೇ ಬರ್ತದೆ. ಅದಕ್ಕಾಗಿ ಸರ್ವಕರ್ತೃತ್ವಾದಿ ಗುಣ, ಸರ್ವಕರ್ತೃತ್ವ ಮತ್ತೆ ಪೂರ್ಣಾನಂದತ್ವ ಎಂಬ ಗುಣ, ಈ ಗುಣಗಳನ್ನ ವರ್ಣನೆ ಮಾಡಿದ್ದಾರೆ. ಇದು ನಾನೀಗ ಹೇಳ್ತಿರೋ ಅರ್ಥ ನಮ್ಮ ಸಿದ್ಧಾಂತದಲ್ಲಿ ಬರುವಂತಹ ಅರ್ಥ. ಆದರೆ ಅವರು ಅದನ್ನ ಈಗ ತಾವು ಪ್ರಶ್ನೆ ಮಾಡುವವರು ತಮಗ ಅನುಕೂಲವಾಗಿ ಪ್ರಶ್ನೆ ಮಾಡ್ಕೋತಾರೆ. ಎನ್ ನಿತ್ಯ ಮಹಿಮತ್ವಂ ವಿಷ್ಣುರಭಿಮತಂ ತದಯುಕ್ತಂ. ಈ ಎಲ್ಲಾ ಗುಣಗಳನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅನನ್ಯಾಪೇಕ್ಷವಾದ ಸರ್ವಕರ್ತೃತ್ವ ಮತ್ತು ಪೂರ್ಣಾನಂದತ್ವ. ನಾವು ಅನುವಾದ ಮಾಡುವಾಗ ವಿಷ್ಣು ಪರವಾಗಿ ಅದನ್ನ ಹೇಳ್ಬೇಕಂತಿಲ್ಲ. ನನಗೆ ಪಾಠ ಹೇಳುವಾಗ ಅದಕ್ಕೇನು ಅರ್ಥ ಅಂತ ಹೇಳಿದೆ ಅಷ್ಟೆ. ಸರ್ವಕರ್ತ ಪೂರ್ಣಾನಂದ ಇತ್ಯಾದಿ ಕಡೆಗಳಲ್ಲಿ ಅವನಿಗೆ ಸರ್ವಕರ್ತೃತ್ವವನ್ನ ಪೂರ್ಣಾನಂದತ್ವವನ್ನು ಹೇಳಿದ್ದಾರೆ. ಇದು ಈ ಗುಣಗಳು ಇರುವುದರಿಂದ ಎನ್ ನಿತ್ಯ ಮಹಿಮತ್ವಂ ವಿಷ್ಣುರಭಿಮತಂ ತದಯುಕ್ತಂ. ಈ ಗುಣಗಳನ್ನು ಹೇಳುವ ಮೂಲಕ ವಿಷ್ಣುವಿನ ಮಹಿಮೆ ನಿತ್ಯವಾದದ್ದು ಅಂತ ಹೇಳಿದಿರಿ ನೀವು. ಆದ್ರೆ ಅದು ಸರಿಯಲ್ಲ ಅಂತ ಪ್ರಶ್ನೆ. ಯಾಕೆಂದ್ರೆ ತಸ್ಯ ಕಾಣ್ವಶ್ರುತವು, ಕಾಣ್ವಶ್ರುತಿ ಅಂದ್ರೆ ಬೃಹದಾರಣ್ಯಕ ಶ್ರುತಿ. ಆ ಬೃಹದಾರಣ್ಯಕ ಶ್ರುತಿಯಲ್ಲಿ ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನ ಒಂದು ಬಾರಿ ನಾವು ಗಮನಿಸಬೇಕು. ಅಲ್ಲಿ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತೊಂದನ್ನ ಉದ್ಧರಿಸ್ತಾ ಇದ್ದಾರೆ. ಇದನ್ನು ನಾವು ಗಮನಿಸ್ಬೇಕು. ನೀವು ಅದನ್ನು ಗಮನಿಸಿದೆ, ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಗಮನಿಸದೆ ಸರ್ವಕರ್ತ ಗಮೋದಿತ ಪೂರ್ಣಾನಂದ ಅಂತರಃಖವತ್ ಅಂತ ಅಣುಭಾಷ್ಯದಲ್ಲಿ, ಅವೆರಡು ಅಣುಭಾಷ್ಯದ ಮಾತು. ಸರ್ವಕರ್ತ ಗಮೋದಿತ ಎಂಬಲ್ಲಿ ಸರ್ವಕರ್ತೃತ್ವ ಶಬ್ದ ಇದೆ. ಆಮೇಲೆ ಪೂರ್ಣಾನಂದ ಅಂತರಃ ಖವತ್ ಅನ್ನೋಲ್ಲಿ ಪೂರ್ಣಾನಂದತ್ವದ ವರ್ಣನ ಇದೆ. ಆದ್ದರಿಂದ ನೀವು ಸರ್ವಕರ್ತ ಅಣುಭಾಷ್ಯದಲ್ಲಿ ಸರ್ವಕರ್ತ ಎಂಬ ಶಬ್ದದಿಂದ ಮತ್ತೆ ಪೂರ್ಣಾನಂದ ಎಂಬ ಶಬ್ದದಿಂದ ವಿಷ್ಣುವಿಗೆ ಅಚಿಂತ್ಯವಾದ ಮಹಿಮೆಯನ್ನು ಹೇಳಿದ್ರಿ. ಆದ್ರೆ ಆ ಥರ ಹೇಳಿದ್ ಸರಿ ಆಗ್ಲಿಲ್ಲ. ನೀವು ಅಣುಭಾಷ್ಯವನ್ನ ಈ ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ ಹೇಳಬೇಕಿತ್ತು. ಅದನ್ನ ಕಾಣ್ವ ಸಂಹಿತ ಅಂತ ಹೇಳ್ತಾರೆ, ಕೆಲವು ಕಡೆ ವಾಜಸನೇಯ ಸಂಹಿತ ಅಂತ ಹೇಳ್ತಾರೆ. ಅದನ್ನ ನಾವು ಗಮನಿಸ್ಬೇಕು. ಪ್ರಸಿದ್ಧವಾದ ಹೆಸರು ಬೃಹದಾರಣ್ಯಕ ಅಂತ. ಅದನ್ನ ವಾಜಸನೇಯ ಸಂಹಿತ ಅಂತ ಹೇಳಿದ್ದೆ ಯಾಕೆಂದ್ರೆ ಕುದುರೆಯ ರೂಪದ ಸೂರ್ಯನಿಂದ ಅವನು ಅದನ್ನು ಪಡ್ಕೊಂಡ ಅಂತ. ಮತ್ತೆ ಅದನ್ನ ಪಡ್ಕೊಂಡವನು ಯಾರು ಅಂದ್ರೆ ಕಣ್ವ. ಅದನ್ನೇ ಅದನ್ನ ಕಾಣ್ವ ಸಂಹಿತ ಅಂತಾನು ಹೇಳ್ತಾರೆ. ಇವೆರಡು ಶುಕ್ಲ ಯಜುರ್ವೇದದ್ದು. ಕಾಟಕ ಉಪನಿಷತ್ತು ಮತ್ತೆ ತೈತ್ತರೀಯ ಉಪನಿಷತ್ತು ಇವೆರಡು ಕೃಷ್ಣ ಯಜುರ್ವೇದದ್ದು. ಈಶಾವಾಸ್ಯ ಮತ್ತೆ ಬೃಹದಾರಣ್ಯಕ ಎರಡು ಶುಕ್ಲ ಯಜುರ್ವೇದದ್ದು. ಅದಕ್ಕೆ ಅದನ್ನ ಇಲ್ಲಿ ಕಾಣ್ವಶ್ರುತಿ ಅಂತ ಹೇಳಿದ್ದಾರೆ ಅಷ್ಟೆ. ಕಾಣ್ವಶ್ರುತವು ಷಷ್ಠೆ 6ನೇ ಅಧ್ಯಾಯದಲ್ಲಿ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಸವಾ ಏಷ ಮಹಾನಜ ಆತ್ಮ
ಅಂತ ಹೀಗೆಲ್ಲ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಏಷನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ, ಇದನ್ನು ಬೃಹದಾರಣ್ಯಕ 6ನೇ ಅಧ್ಯಾಯದ 4ನೇ ಖಂಡ ಅಲ್ಲಿ 22ನೇ ಮಂತ್ರ. 4ನೇ ಖಂಡ ಅಲ್ಲ, 4ನೇ ಬ್ರಾಹ್ಮಣ. ಅದು ಛಾಂದೋಗ್ಯ ಉಪನಿಷತ್ನಲ್ಲಿ ಖಂಡ ಅಂತ ಹೇಳ್ತಾರೆ ಭಾಗಗಳಿಗೆ, ಮತ್ತೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅದನ್ನ ಬ್ರಾಹ್ಮಣ ಅಂತ ಹೇಳ್ತಾರೆ. ಅಲ್ಲಿ ಈ ಥರದ ವರ್ಣನೆ ಬಂದಿದೆ. ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ, ಬ್ರಾಹ್ಮಣನ ಮಹಿಮೆ ಹೀಗಿದೆ ಅಂತ ಅಲ್ಲಿ ವರ್ಣನೆ ಬಂದಿದೆ. ಯಾರದು ಬ್ರಾಹ್ಮಣ ಅಂತಂದ್ರೆ, ಆ ಬ್ರಾಹ್ಮಣನ ಶಬ್ದದಿಂದ ಯಾರನ್ನು ತಗೊಳ್ಬೇಕು ಅಂತ ಅನ್ನೋದು ಅದೇ ಸೂಚನೆ ಮಾಡಿದೆ. ಮುಂದೆ ಅಜಯ ಎಂಬ ಶಬ್ದವನ್ನು ವರ್ಣನೆ ಮಾಡಿದೆ. ಸವಾ ಏಷ ಮಹಾನಜ ಆತ್ಮ ಅಂತ. ಇದು ಅಲ್ಲೇ ಬಂದಿರೋದು, ಸ್ವಲ್ಪ ಹಿಂದೆ ಮುಂದೆ ಬಂದಿರುವಂತ ಮಾತು. ಇತಿ ಅಜ ಶಬ್ದಾತ್ ಹಿರಣ್ಯಗರ್ಭೆ ರೂಢ ಬ್ರಾಹ್ಮಣ ಪದ ಸಹಕೃತಾತ್. ಅಲ್ಲಿ ಅಜ ಶಬ್ದ ಇದೆ. ಅಜ ಎಂಬ ಶಬ್ದ ಯಾವುದ್ರ ಜೊತೆಗಿದೆ ಅಂದ್ರೆ ಬ್ರಾಹ್ಮಣ ಶಬ್ದದ ಜೊತೆಗಿದೆ. ಬ್ರಾಹ್ಮಣ ಎಂಬ ಶಬ್ದ ಹಿರಣ್ಯಗರ್ಭನಲ್ಲಿ ರೂಢ. ಅದು ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಅದು ಸ್ಪಷ್ಟ ಇದೆ. ಅದೆಲ್ಲ ವಿಷ್ಣುವ್ರ ಬ್ರಾಹ್ಮಣ ಜಾತಿಸ್ತನ್ ಬ್ರಹ್ಮ ಜಜ್ಜಿ ಚತುರ್ಮುಖ ಅಂತ ನಾನೀಗ ಹೇಳಿದ್ದು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದ ಮಾತು. ಅದು ನೆನಪಿದೆ ಅಂತ ಅದನ್ನು ಹೇಳಿದೆ. ವಸ್ತುತಃ ಬ್ರಾಹ್ಮಣ ವರ್ಣದ ಅಭಿಮಾನಿ ಚತುರ್ಮುಖ ಬ್ರಹ್ಮ, ಮತ್ತೆ ಮುಂದೆ ಬೃಹಸ್ಪತಿ, ಅಗ್ನಿ ಮೊದಲಾದವರು, ವಾಯು, ಸದಾಶಿವ ಇತ್ಯಾದಿ ರುದ್ರ ಮೊದಲಾದವರೆಲ್ಲ ಕ್ಷತ್ರಿಯ ವರ್ಣದವರು ಅಂತ. ಹೀಗೆ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಬೇರೆ ಬೇರೆ ಕಡೆ ನನಗೆ ನೆನಪಿಗೆ ಬಂದಿರುವಂತೆ ಅದರ ಭಾಷ್ಯ ನಾನು ಹೇಳಿದೆ. ಹಿರಣ್ಯಗರ್ಭನಲ್ಲಿ ರೂಢವಾದದ್ದು ಈ ಬ್ರಾಹ್ಮಣ ಎಂಬ ಶಬ್ದ, ಸರಿಯಾ? ಆ ಬ್ರಾಹ್ಮಣ ಎಂಬ ಶಬ್ದದ ಜೊತೆಗಿರುವಂಥದ್ದು ಅಜ ಶಬ್ದ. ಅಜ ಎಂಬ ಶಬ್ದನೂ ಕೂಡ ಚತುರ್ಮುಖ ಬ್ರಹ್ಮನಲ್ಲಿ ಸದಾನಂದ ಅಜಹ ಅಂತ ಅವನಿಗೂ ರೂಢಿ ಇದೆ. ಅವರ ಕೋಶಗಳಲ್ಲೇನೆ ಅದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ ಅಂತ ಕಂಡು ಬಂದಿದೆ. ಅದು ಅಜ ಅಂದ್ರೆ ಚತುರ್ಮುಖ ಬ್ರಹ್ಮನನ್ನೇ ಯಾಕೆ ತಗೋಬೇಕು, ಪರಮಾತ್ಮನ ಯಾಕೆ ತಗೊಳ್ಬಾರ್ದು ಅಂತ ನೀವೆಲ್ಲ ಕೇಳ್ಬೋದು, ನೀವು ವಿಷ್ಣು ಸರ್ವೋತ್ತಮತ್ವವಾದಿಗಳು. ಆದ್ರೆ ವಿಷ್ಣು ಬ್ರಾಹ್ಮಣ ಅಲ್ವಲ್ಲ. ಬ್ರಾಹ್ಮಣ ವರ್ಣದ ಅಭಿಮಾನಿ ಅನ್ನೋ ದೃಷ್ಟಿಯಿಂದಾಗಲಿ ಮತ್ತೆ ಯಾವುದೇ ದೃಷ್ಟಿಯಿಂದಾಗಲಿ ಬ್ರಾಹ್ಮಣ ಅಂತ ಕರ್ಸ್ಕೊಳ್ಳುವವನು ಚತುರ್ಮುಖ ಬ್ರಹ್ಮ ಮಾತ್ರ, ವಿಷ್ಣು ಬ್ರಾಹ್ಮಣ ಅಲ್ಲ. ಆದ್ರಿಂದ ಈ ಬ್ರಾಹ್ಮಣ ಎಂಬ ಶಬ್ದದ ಜೊತೆಗೆ ಅಜ ಶಬ್ದ ಬಂದಿರುವುದರಿಂದ ಬ್ರಾಹ್ಮಣ ಎಂಬ ಶಬ್ದ ಯಾರನ್ನು ಹೇಳ್ತದೋ ಅವರನ್ನೇ ಅಜ ಶಬ್ದದಿಂದ ತಗೊಳ್ಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಜಶಬ್ದ ಬ್ರಾಹ್ಮಣ ಶಬ್ದ ಸಹಕೃತಾತ್ ಅಜ ಶಬ್ದಾತ್ ಅಂತ ಹೇಳಿರೋದು. ಚತುರ್ಮುಖಸ್ಯ ಪ್ರತೀತೆ. ಆದ್ರಿಂದ ಇವೆಲ್ಲ ಚತುರ್ಮುಖ ಬ್ರಹ್ಮನಿಗೆ ಈ ಗುಣಗಳು ಅಂತ ಗೊತ್ತಾಗ್ತದೆ. ನೋಡಿ, ತಸ್ಯ ಪ್ರತೀತೆ 163ನೇ ಈ ಗದ್ಯ ಭಾಗದಲ್ಲಿ ತಸ್ಯ ಅಂತ ಏನಿದೆಯಲ್ಲ, ತಸ್ಯ ಅಂದ್ರೆ ಆ ನಿತ್ಯ ಮಹಿಮತ್ವವು ಪ್ರತೀತೆ ಚತುರ್ಮುಖಸ್ಯ ಪ್ರತೀತೆ, ಚತುರ್ಮುಖ ಬ್ರಹ್ಮನಿಗೆ ಆ ಗುಣ ಇದೆ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ಬ್ರಾಹ್ಮಣ ಶಬ್ದ ಸಹಕೃತವಾದ ಅಜ ಶಬ್ದ ಅಲ್ಲಿರುವುದರಿಂದ ಅಂತ ಪ್ರಶ್ನೆ ಮಾಡುವವರ ತಾತ್ಪರ್ಯ. ಪ್ರತೀತೆ ನಿತ್ಯ ಮಹಿಮತ್ವಾದಿ ವಿಷ್ಣುಲಿಂಗಸ್ಯ ಚ ತದ್ ಅಭೇದೇನ ವಿರಿಂಚೇ ಪ್ಯುಪಪತ್ತೇ. ಅಲ್ಲ, ನಾವು ಹಿಂದೆ ಹೇಳಿದ್ದೀವಲ್ಲ, ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದವನು ಅವನೇ. ಆದ್ರಿಂದ ನಿತ್ಯ ಮಹಿಮತ್ವ ಅನ್ನೋ ಗುಣ ಇರುವುದು ಪರಮಾತ್ಮನಲ್ಲಿ ಮಾತ್ರ, ಅದು ಚತುರ್ಮುಖ ಬ್ರಹ್ಮನಲ್ಲಿ ಇಲ್ಲ ಅಂತ ಹಿಂದೆ ಹೇಳಿದೀವಲ್ಲ. ಅಂದ್ರೆ ಚತುರ್ಮುಖ ಬ್ರಹ್ಮನು ಪರಮಾತ್ಮನು ವಿಷ್ಣು ಎಲ್ಲ ಒಂದೇ ಅಂತ ತಿಳ್ಕೊಂಡ್ಬಿಡಿ. ಅನೇಕ ದೇವತೆಗಳು ಇಲ್ಲವೇ ಇಲ್ಲ, ಒಬ್ಬನೇ ದೇವನಿಗೆ ಆ ಹೆಸರುಗಳು ಅಷ್ಟೇ. ಇರುವುದೇ ಒಬ್ಬನೇ ದೇವ. ಪರಮಾತ್ಮನಿಗೆ ಅನೇಕ ಹೆಸರುಗಳು ಮತ್ತು ಉಳಿದೆಲ್ಲ ದೇವತೆಗಳು ಇದ್ದಾರೆ ಅಂತ ನಾವು ಹೇಳ್ತೇವೆ ನಮ್ಮ ಸಿದ್ಧಾಂತದಲ್ಲಿ. ರುದ್ರ ಬ್ರಹ್ಮ ಇತ್ಯಾದಿ ಹೆಸರುಗಳು ಪರಮಾತ್ಮನಿಗೆ ಇವೆ. ಆದ್ರೆ ಅವನಿಗಿಂತ ಹೊರತಾಗಿಯೂ ಆ ದೇವತೆಗಳು ಇದ್ದಾರೆ ಅಂತ ನಾವು ಹೇಳ್ತೇವೆ. ಈ ಪ್ರಶ್ನೆ ಮಾಡುವವರ ತಾತ್ಪರ್ಯದಲ್ಲಿ ಇರುವುದೇ ಒಬ್ಬನೇ ಅಂತ. ವಿರಿಂಚೇಪಿ ಉಪಪತ್ತೇ ಅಭೇದೇನ, ಹೀಗೆ ಅಭೇದ ಇರುವುದರಿಂದ ವಿರಿಂಚಿನಲ್ಲೇ ಅದನ್ನೆಲ್ಲ ಹೇಳಲಿಕ್ಕೆ ಬರ್ತದೆ. ಈತದ ಪ್ರಾಪ್ತಂ, ಅದಕ್ಕೆ ಪತ್ಯಾದಿ ಶಬ್ದೇಭ್ಯ ಅಂತ ಬಂದಿದೆ. ಪತ್ಯಾದಿ ಶಬ್ದೇಭ್ಯ ಸೂತ್ರ ಹೊರಟಿರುವುದು ಅದಕ್ಕಾಗಿ. ಅದರ ಅರ್ಥವನ್ನು ಆಚಾರ್ಯರು ಅಣುಭಾಷ್ಯದಲ್ಲಿ ಸಂಗ್ರಹ ಮಾಡಿದ್ದು ಪತಿತ್ವಾದಿ ಗುಣಯುಕ್ತ ಅಂತ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ
ಇತಿ ಅಜ ಶಬ್ದಾತ್ ವಿರಿಂಚ ಇತಿ ಪ್ರಾಪ್ತಂ. ಅಜ ಎಂಬ ಶಬ್ದ ಇರುವುದರಿಂದ ವಿರಿಂಚ ಅಂತ ಪ್ರಾಪ್ತವಾಗಿದೆ. ಈಶನಿತ್ತು ಬ್ರಾಹ್ಮಣ ಎಂಬಲ್ಲಿ ಬ್ರಾಹ್ಮಣ ಶಬ್ದ ಇದೆ, ಮುಂದೆ ಅಜ ಎಂಬ ಶಬ್ದ ಇದೆ. ಅಜ ಎಂಬ ಶಬ್ದವನ್ನು ಇಟ್ಟಿರುವುದರಿಂದ ಚತುರ್ಮುಖ ಬ್ರಹ್ಮನನ್ನ ತಿಳ್ಕೊಳ್ಬೇಕು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಹಿಂದೆ ದೇವತಾಧಿಕರಣ ಅಂತ ಬಂದಿದೆ. ಅಲ್ಲಿ ದೇವತೆಗಳು ತಮ್ಮ ವಿದ್ಯೆ ಮತ್ತು ಕರ್ಮಗಳಿಂದ ದೇವತಾ ಪದವಿಯನ್ನು ಪಡ್ಕೋತಾರೆ. ಹಿಂದೆ ಇಲ್ಲದೆ ಇರುವಂತಹ ದೇವತಾ ಪದವಿಯನ್ನ ಈ ದೇವತೆಗಳೆಲ್ಲ ಪಡ್ಕೋತಾರೆ. ಆದ್ರೆ ಆ ದೇವತೆಗಳು ಹಿಂದೆ ಇಲ್ಲದೆ ಇರುವುದನ್ನ ಈಗ ಪಡ್ಕೋತಾರೆ ವಿದ್ಯೆ ಮತ್ತು ಕರ್ಮಗಳ ಬಲದಿಂದ ಅಂತ ಹೇಳುವ ಪ್ರಸಂಗದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಹೇಳಿಲ್ಲ. ಚತುರ್ಮುಖ ಬ್ರಹ್ಮ ನಿತ್ಯ ಮಹಿಮಾ ಉಳ್ಳವನು ಆಗಬಹುದು. ಆದ್ರಿಂದ ಈ ದೇವತೆಗಳು ನಿತ್ಯ ಮಹಿಮಾ ಉಳ್ಳವರಲ್ಲ, ಅನಿತ್ಯವಾದ ಮಹಿಮಾ ಉಳ್ಳವರು. ಹಿಂದೆ ಇಲ್ಲದೆ ಇದ್ದದನ್ನ ಮುಂದೆ ಅವರು ಒಂದು ಬಾರಿ ತಮ್ಮ ವಿದ್ಯೆ ಮತ್ತು ಕರ್ಮದಿಂದ ಪಡ್ಕೊಳ್ಳುವಂಥವ್ರು. ಆದ್ರೆ ಚತುರ್ಮುಖ ಬ್ರಹ್ಮ ಆಗಲ್ಲ. ಅಲ್ಲಿ ವರ್ಣನೆ ಮಾಡಿದ್ದಾದಲ್ಲ, ದೇವತೆಗಳು ಮಾತ್ರ ವರ್ಣನೆ ಮಾಡಿದ್ದಾರೆ. ಆ ದೇವತೆಗಳ ಲಿಸ್ಟ್ನಲ್ಲಿ ಚತುರ್ಮುಖ ಬ್ರಹ್ಮನಿಗಿಲ್ಲ. ಆದ್ರಿಂದ ನಿತ್ಯ ಮಹಿಮತ್ವ ಅನ್ನೋದು ದೇವತೆಗಳಿಗೆ ಬರದೆ ಹೋದ್ರೂ ಕೂಡ ಈ ಚತುರ್ಮುಖ ಬ್ರಹ್ಮನಿಗೆ ಬರಬಹುದು ಅಂತ ಪ್ರಶ್ನೆ ಮಾಡುವ ತಾತ್ಪರ್ಯ ಇದೆ. ಅದನ್ನ ಇಲ್ಲಿ ಅಣುಭಾಷ್ಯದಲ್ಲಿ ಈ ತತ್ವಮಂಜರಿ ತಗೊಂಡಂತೆ ಕಾಣಲಿಲ್ಲ. ಅದಕ್ಕಾಗಿ ಪ್ರತ್ಯೇಕವಾಗಿ ಇಷ್ಟು ಹೇಳಿದೆ. ಅದರ ಮುಂದಿನ ಭಾಗವನ್ನ ಮುಂದೆ ನೋಡೋಣ.